ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ಮಾಡಿರುವಂತಹ ಕ್ರೀಮಿಯಾದ ಪೊಟೆಟೊ ಸ್ಟ್ಯೂ ರೆಸಿಪಿ ಇವತ್ತು ತೋರಿಸ್ತಾ ಇದ್ದೇನೆ. ಚಪಾತಿ, ದೋಸೆ, ಅಪ್ಪಂ ಜೊತೆ ಇದೊಂದೊಳ್ಳೆಯ ಕಾಂಬಿನೇಷನ್. ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಆಲ್ರೆಡಿ ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಟಿದ್ದೇನೆ. 1 ಕಪ್ 1ನೇ ಹಾಲು ಅಂದ್ರೆ ದಪ್ಪ ಹಾಲು, 1 ಕಪ್ 2ನೇ ಹಾಲು, ಇದು ಸ್ವಲ್ಪ ತೆಳುವಾಗಿರುತ್ತೆ, 1 ಕಪ್ 3ನೇ ಹಾಲು, ತೆಳುವಾಗಿರುವಂತಹ ಹಾಲು. ಇವಿಷ್ಟನ್ನು ರೆಡಿ ಮಾಡಿಕೊಂಡ್ರೆ ಈ ರೆಸಿಪಿ ಬಹಳ ಸುಲಭವಾಗಿ ಮಾಡ್ಬೋದು. ಕುಕ್ಕರಿಗೆ 5 ಮಧ್ಯಮ ಗಾತ್ರದ ಆಲೂಗಡ್ಡೆಯ ಸಿಪ್ಪೆ ತೆಗೆದು ಈ ರೀತಿ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕಿ, ಇನ್ನು 1 ದಂಟು ಕರಿಬೇವಿನ ಎಲೆ ಹಾಗೂ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ. ನಾನು 4 ಹಸಿಮೆಣಸಿನಕಾಯಿ ಹಾಕ್ಕೊಂಡೆ. ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಈ ರೆಸಿಪಿ ಚೆನ್ನಾಗಾಗತ್ತೆ. ಇನ್ನು 3ನೇ ಹಾಲು ಅಂದ್ರೆ ತೆಳುವಾಗಿರುವಂತಹ ಹಾಲು ಹಾಕಬೇಕು. ಈ ರೆಸಿಪಿಗೆ ಎಲ್ಲೂ ನೀರನ್ನು ಬಳಸೋದಿಲ್ಲ. ತೆಂಗಿನಕಾಯಿ ಹಾಲಲ್ಲೇ ಆಲೂಗಡ್ಡೆಯನ್ನ ಬೇಯಿಸ್ಕೊಳ್ಳೋದು. 3 ವಿಸಿಲ್ ಹಾಕಿ ಮೆತ್ತಗೆ ಬೇಯಿಸ್ಕೊಂಡಾದ್ಮೇಲೆ ಪೊಟೆಟೊ ಸ್ಮ್ಯಾಶರ್ನಿಂದ ಹದವಾಗಿ ಪುಡಿ ಮಾಡ್ಕೊಳ್ಳಿ. ಅಂದ್ರೆ ಆಲೂಗಡ್ಡೆ ಪಲ್ಯ ಮಾಡುವಾಗ ಯಾವ ರೀತಿಯಾಗಿ ಆಲೂಗಡ್ಡೆಯನ್ನು ಪುಡಿ ಮಾಡ್ಕೊಳ್ತೇವೆ ಅದೇ ರೀತಿ. ಇನ್ನು 2ನೇ ಹಾಲು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲೇ ಕುದಿಸಬೇಕು. ಮಧ್ಯದಲ್ಲಿ ಕೈಯಾಡಿಸ್ತಾ ಇರಬೇಕು. ಇಲ್ಲಿ ಹಾಲು ಸ್ವಲ್ಪ ಇಂಗಿ ಹದ ಕೂಡ ದಪ್ಪ ಆಗತ್ತೆ ನೋಡಿ. ಈ ರೀತಿಯಲ್ಲಿ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ದಪ್ಪ ಹಾಲು ಅಂದ್ರೆ 1ನೇ ಹಾಲು ಹಾಕಿ ಮಿಕ್ಸ್ ಮಾಡಿ. ದಪ್ಪ ಹಾಲು ಹಾಕೊಂಡಾದ್ಮೇಲೆ ಜಾಸ್ತಿ ಹೊತ್ತು ಕುದಿಸಬಾರ್ದು. ಈ ರೀತಿ ಒಂದು ಕುದಿ ಕುದಿತಾ ಇದೆ ಅನ್ನುವಾಗ 1 ದಂಟು ಕರಿಬೇವಿನ ಎಲೆ ಹಾಕಿ ಗ್ಯಾಸ್ ಉರಿಯನ್ನು ಆರಿಸಿ, ಕೊನೆಯಲ್ಲಿ ಮಿಸ್ ಮಾಡದೆ 2 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಹಾಗೇ ಬಿಡಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪೊಟೆಟೊ ಸ್ಟ್ಯೂ ತಿನ್ನೋದಕ್ಕೆ ರೆಡಿ ಆಗತ್ತೆ. ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡಿರೋದು. ರೆಸಿಪಿಯನ್ನು ನೀವು ಇದುವರೆಯಾಗಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.